ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, SSLC ಹಾಗೂ PUCಯ ಅಂತಿಮ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು SSLC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ. PUCದು ಕೂಡ ತಿಳಿಸಿಕೊಡ್ತೇನೆ. ನೋಡಿ, ನಿನ್ನೆ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ. 18/5/2026 ಕನ್ನಡ ಇದೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಸಂಬಂಧಪಡ್ತದೋ ಆ ಒಂದು ಸಬ್ಜೆಕ್ಟ್ 18/5/2026 ಸೋಮವಾರದಂದು ಇರ್ತದೆ. ಇಲ್ಲಿ ಇದೆ ನೋಡಿ, ಕನ್ನಡ ಇದ್ದರೆ ಕನ್ನಡ, ಅಥವಾ ಅಂದರೆ ನಿಮ್ಮ ಪ್ರಥಮ ಭಾಷೆ ಯಾವುದಿರುತ್ತೆ ಅದು. ಆನಂತರ 19/5/2026 ಮಂಗಳವಾರ ವಿಜ್ಞಾನ ರಾಜ್ಯಶಾಸ್ತ್ರ ಇರ್ತದೆ. ಆನಂತರ ದ್ವಿತೀಯ ಭಾಷೆ ಇಂಗ್ಲೀಷ್ ತೊಗೊಂಡಿದ್ದರೆ ಇಂಗ್ಲೀಷ್ ಇರುತ್ತೆ, ಅಥವಾ ಕನ್ನಡ ತೊಗೊಂಡಿದ್ರೆ ಕನ್ನಡ ಇರುತ್ತದೆ. 25/2026 ಇರುತ್ತದೆ. ಆನಂತರ 21/5/2026 ಗುರುವಾರ ಗಣಿತ ಸಮಾಜಶಾಸ್ತ್ರ ಇರುತ್ತದೆ. ಆನಂತರ 22/5/2026 ಹಿಂದಿ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಆನಂತರ 23/5/2026 ಶನಿವಾರದಂದು ಸಮಾಜ ವಿಜ್ಞಾನವಿರುತ್ತದೆ. ಆನಂತರ 25/5/2026 ಅರ್ಥಶಾಸ್ತ್ರ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇದು SSLCಯ ಪರೀಕ್ಷಾ ವೇಳಾಪಟ್ಟಿ, ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ. PUCದು ಕೂಡ ತಿಳಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು PUCಯ ಅಂತಿಮ ಪರೀಕ್ಷಾ ವೇಳಾಪಟ್ಟಿ, ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ. 25/4/2026 ಕನ್ನಡವಿರುತ್ತದೆ. ಆನಂತರ 26 ಭಾನುವಾರ ರಜೆ, ಸೋಮವಾರ ಜೀವಶಾಸ್ತ್ರವಿರುತ್ತದೆ. 28/4/2026 ರಾಜ್ಯಶಾಸ್ತ್ರವಿರುತ್ತದೆ. ಆಮೇಲೆ 29/4/2026 ಗಣಿತವಿರುತ್ತದೆ ಬುಧವಾರ. ಗುರುವಾರ ಅರ್ಥಶಾಸ್ತ್ರವಿರುತ್ತದೆ. ಆನಂತರ ಶನಿವಾರ ಇತಿಹಾಸ ಇರುತ್ತದೆ. ಆನಂತರ ಸೋಮವಾರ ಇಂಗ್ಲೀಷು. ಆನಂತರ ಮಂಗಳವಾರ ಹಿಂದಿ ಇರುತ್ತದೆ. ಆನಂತರ 6/5/2026 ಬುಧವಾರ ಭೌತಶಾಸ್ತ್ರ ವ್ಯವಹಾರ ಅಧ್ಯಯನ ಇರುತ್ತದೆ. 7/5/2026 ಗುರುವಾರ ಸಮಾಜಶಾಸ್ತ್ರ ಇರುತ್ತದೆ. ಆನಂತರ 9/5/2026 ನೋಡಿಲಿ ಸಂಬಂಧಪಟ್ಟಂಥ ಸಂಸ್ಕೃತ ಅಥವಾ ಮಲಯಾಳಂ, ಮರಾಠಿ ಈ ಥರ ಇರ್ತದೆ. ಅನಂತರ 9/5/2026 ಹಿಂದೂಸ್ತಾನಿ ಸಂಗೀತ, ಎಲೆಕ್ಟ್ರಾನಿಕ್ಸ್ ಮತ್ತು ಯಂತ್ರಾಂಶವು, ಉಡುಪು ತಯಾರಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳ ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ನೀವು ಯಾವ ಒಂದು ಸಬ್ಜೆಕ್ಟನ್ನು ಆ್ಯಕ್ಟಿವಿಟೀಸನ್ನು ತೆಗೆದುಕೊಂಡಿದ್ರೆ ಅದು ಶನಿವಾರ ಇರುತ್ತದೆ. ಇದು ನಾನು ತಿಳಿಸಿಕೊಟ್ಟದ್ದು SSLCಯ ಪರೀಕ್ಷೆ 2 ಮತ್ತು PUC 2ರ ಅಂತಿಮ ವೇಳಾಪಟ್ಟಿ. ಪರೀಕ್ಷೆ 1 ಮತ್ತು ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಕೂಡ ತಿಳಿಸಿಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು SSLC ಹಾಗೂ PUCಯ ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ. SSLC ಹಾಗೂ PUC 1ರ ಪರೀಕ್ಷೆ ವೇಳಾಪಟ್ಟಿಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಇದು SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ. 18/3/2026 ಕನ್ನಡ ಇರುತ್ತದೆ. ಆನಂತರ 23/3/2026 ರಾಜ್ಯಶಾಸ್ತ್ರ. ಆನಂತರ 25/3/2026 ಬುಧವಾರ ಇಂಗ್ಲೀಷ್ ಇರುತ್ತದೆ. ಆನಂತರ 28/3/2026 ಶನಿವಾರ ಗಣಿತ ಸಮಾಜಶಾಸ್ತ್ರ ಇರುತ್ತದೆ. ಆನಂತರ 30/3/2026 ಸೋಮವಾರ ಹಿಂದಿ ಇರುತ್ತದೆ. ಆನಂತರ 1/4/2026 ಬುಧವಾರ ಅರ್ಥಶಾಸ್ತ್ರ ಇರುತ್ತದೆ. ಆನಂತರ 2/4/2026 ಗುರುವಾರ ಸಮಾಜ ವಿಜ್ಞಾನವಿರುತ್ತದೆ. ಇದು SSLC ಪರೀಕ್ಷೆಯ 1ರ ಅಂತಿಮ ವೇಳಾಪಟ್ಟಿ. PUC ಪರೀಕ್ಷೆ 1ರ ವೇಳಾಪಟ್ಟಿ ಕೂಡ ತಿಳಿಸಿಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು PUC ಪರೀಕ್ಷೆಯ 1ರ ಅಂತಿಮ ವೇಳಾಪಟ್ಟಿ. 28/2/2026 ಶನಿವಾರ ಕನ್ನಡ ಇರುತ್ತದೆ. ಆನಂತರ 2/3/2026 ಭೂಗೋಳಶಾಸ್ತ್ರ ಇರುತ್ತದೆ. ಆನಂತರ 3/3/2026 ಮಂಗಳವಾರ ಇಂಗ್ಲೀಷ್ ಇರುತ್ತದೆ. 4/3/2026 ಬುಧವಾರ
ನಿಮಗೆ ಸಂಬಂಧಪಟ್ಟಂಥ ಭಾಷೆ ಇಲ್ಲಿ ಯಾವುದಿರುತ್ತೆ ಆ ಒಂದು ಸಬ್ಜೆಕ್ಟನ್ನು ನೀವು ಇಲ್ಲಿ ಬರೆಯಬಹುದಾಗಿದೆ. ಆನಂತರ 5/3/2026 ಇತಿಹಾಸ ಇರ್ತದೆ. 6/3/2026 ಭೌತಶಾಸ್ತ್ರ ಇರ್ತದೆ. ಆನಂತರ 7/3/2026 ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರ ಇರುತ್ತದೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಸಂಬಂಧಪಡ್ತದೋ ಆ ಒಂದು ಸಬ್ಜೆಕ್ಟನ್ನು ನೀವು ಇಲ್ಲಿ ಎಂಟ್ರಿ ಆಗಬಹುದಾಗಿದೆ. ಅನಂತರ 9/3/2026 ಸೋಮವಾರ ರಸಾಯನಶಾಸ್ತ್ರ ಇರ್ತದೆ. 10/3/2026 ಅರ್ಥಶಾಸ್ತ್ರ ಇರುತ್ತದೆ. ಈ ಒಂದು ವೆಬ್ಸೈಟಿನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಾದಲ್ಲಿ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡುವ ಮೂಲಕ ಮೊದಲಿಗೆ ಅಲ್ಲಿ ನಿಮಗೊಂದು ಸ್ಕ್ರಾಲ್ ಆಗ್ತಾ ಇರುತ್ತೆ ಮಾಹಿತಿ. SLC ಪರೀಕ್ಷೆಯ 1ರ 2ರ ಅಂತಿಮ ವೇಳಾಪಟ್ಟಿ ಅಂತೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು ಮಾಹಿತಿಯನ್ನು ನಿಮ್ಮ ಇತರ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.